ಪರಿಶಿಷ್ಟ ಜಾತಿಯವರ ಭೂಮಿ ಕಬಳಿಸಲು ಯತ್ನ. ರಾಜಸ್ಥಾನದ ವ್ಯಕ್ತಿಯೊಬ್ಬ ನಕಲಿ ದಾಖಲೆಗಳನ್ನು ಸೃಷ್ಟಿಕೊಂಡು ಪರಿಶಿಷ್ಟ ಜಾತಿಗೆ ಸೇರಿದವರ ಜಮೀನು ಕಬಳಿಸಲು ನಿಂತಿದ್ದಾನೆ. ಇದಕ್ಕೆ ಪೊಲೀಸರು ಸಹಾಯ ನೀಡುತ್ತಿದ್ದಾರೆ ಎಂದು ಭೀಮಾ ಸಂಘಟನೆಗಳ ಮಹಾ ಒಕ್ಕೂಟದ ಮುಖಂಡರು ಆರೋಪಿಸಿದರು. ರಾಮಮೂರ್ತಿ ನಗರದಲ್ಲಿ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬೆಂಗಳೂರು ಪೂರ್ವ ತಾಲೂಕಿನ ಕಸಬಾ ಹೋಬಳಿಯ ಬಾಣಸವಾಡಿ ಗ್ರಾಮದ ಸರ್ವೆ ನಂಬರ್ 45/1ರಲ್ಲಿ ಪರಿಶಿಷ್ಟ ಜಾತಿಗೆ ಸೇರಿದ ಮುನಿಯಪ್ಪ ಅವರ ಮಗ ಪುರುಷೋತ್ತಮ ಅವರಿಗೆ ಸೇರಿದ 1 ಎಕರೆ 17 ಗುಂಟೆ ಪೈಕಿ ಸುಮಾರು 28 ಗುಂಟೆ ಜಮೀನು ಇದ್ದು, ಈ ಜಮೀನನ್ನ ತನ್ನದೇ ಎನ್ನುವಂತೆ ರಸಿಕ್ ಲಾಲ್ ಕೆ ಪಾಟೀಲ್ ಎಂಬುವರು 40x40 ಜಾಗವನ್ನು ಪಡೆದುಕೊಂಡು ಈಗ ತನ್ನದೇ ಜಮೀನು ಎಂದು ನಕಲಿ ದಾಖಲೆ ಸೃಷ್ಟಿಸಿ ಅಮಾಯಕ ದಲಿತರಿಗೆ ವಂಚಿಸಲು ನಿಂತಿದ್ದಾರೆ. ಇದರ ಹಿಂದೆ ಇರುವ ಕಾರಣದ ಕೈಗಳನ್ನು ಹೋರಾಟದ ಮೂಲಕ ಮಟ್ಟ ಹಾಕುತ್ತೇವೆ ಎಂದು ಹೇಳಿದರು. ಭೀಮಾ ಸಂಘಟನೆಗಳ ಮಹಾ ಒಕ್ಕೂಟದ ರಾಜ್ಯಾಧ್ಯಕ್ಷ ಕೆ ಮರಿಯಪ್ಪ ಮಾತನಾಡಿ, ಬಾಣಸವಾಡಿ ಗ್ರಾಮದ ಸರ್ವೆ ನಂಬರ್ 45/1ರಲ್ಲಿ ಪರಿಶಿಷ್ಟ ಜಾತಿಗೆ ಸೇರಿದ ಮುನಿಯಪ್ಪನವರ ಹೆಸರಿನಲ್ಲಿ ಪಹಣಿ, ಖಾತೆ, ಕಂದಾಯದ ದಾಖಲೆಗಳನ್ನು ಹೊಂದಿದ್ರು. ರಾಜಸ್ಥಾನದಿಂದ ಬಂದಿರುವ ವ್ಯಕ್ತಿಯೊಬ್ಬ ಹಲಸೂರು ಉಪ ಪೊಲೀಸ್ ಆಯುಕ್ತರ ಮೂಲಕ ಬೆದರಿಕೆ ಹಾಕಿಸುವ ಕೆಲಸಕ್ಕೆ ಮುಂದಾಗಿದ್ದಾನೆ. ವಂಚನೆಗೆ ಸಂಬಂಧಪಟ್ಟ ಹಾಗೆ ತಹಸೀಲ್ದಾರ್ ಅವರಿಗೆ ಮತ್ತು ರಾಷ್ಟ್ರೀಯ ಪರಿಶಿಷ್ಟ ಪಂಗಡಗಳ ಆಯೋಗ ಜಮೀನು ಬಿಡಿಸಿಕೊಂಡು ಪೊಲೀಸ್ ಇಲಾಖೆಗೆ ಪತ್ರ ಬರೆದರೂ ಇಲ್ಲಿಯವರೆಗೂ ಕ್ರಮ ಕೈಗೊಂಡಿಲ್ಲ. ಕಾಂಗ್ರೆಸ್ ಸರ್ಕಾರದಲ್ಲಿ ದಲಿತರಿಗೆ ರಕ್ಷಣೆ ಇಲ್ಲದಂತಾಗಿದೆ. ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ದಲಿತರಿಗೆ ರಕ್ಷಣೆ ನೀಡಬೇಕು, ಇಲ್ಲವಾದಲ್ಲಿ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ದಲಿತ ಪರ ಸಂಘಟನೆಗಳ ಮುಖಂಡರು ಭಾಗವಹಿಸಿದರು. ಈ ಜಾಗ ಬಾಣಸವಾಡಿ 45/1 ನಮ್ಮ ಪಿತ್ರಾರ್ಜಿತ ಆಸ್ತಿ. ಮೈಸೂರು ಇನಾಮತಿ ಲ್ಯಾಂಡು ನಮಗೆ ಕೊಟ್ಟಿರ್ತಕ್ಕಂಥ ಸೊತ್ತು ಇದು. ಈ ಸೊತ್ತಲ್ಲಿ ನಮ್ಮ ತಂದೆಯವರು ಬಾಡಿಗೆಗೆ ಅಂತ ಹೊರದೇಶ ರಾಜ್ಯದ ಅವ್ರಿಗೆ ಕೊಟ್ಟಿರ್ತಾರೆ. ಕೆಲವು ನಂತರ ನಮ್ಮ ತಂದೆ ಇದ್ರ ಬಗ್ಗೆ ನೊಂದು ತೀರೋಗಿರ್ತಾರೆ. ಅದಾದ ಮೇಲೆ ನಮ್ಮ ತಾಯಿ ತೀರೋಗ್ತಾರೆ, ನಮ್ಮ ಅಣ್ಣ ತೀರೋಗ್ತಾರೆ, ಎಲ್ಲರೂ ತೀರೋಗ್ತಾರೆ. ಇನ್ನು ಇರೋದು ನಾನು ಒಬ್ಬನೇ. ಈ ಥರ ಪರಿಸ್ಥಿತಿಯಲ್ಲಿ ಎಲ್ಲ ದಾಖಲೆಗಳು ನಾನು ಪರಿಶೀಲನೆ ಮಾಡಿ ನಕಲಿ ಅಂತೇಳಿ ಎಲ್ಲ ರಿಪೋರ್ಟ್ಸು ಕೊಟ್ಟಿದ್ದಾರೆ. ಆಯೋಗದವರು, ಮಾನ್ಯ ರಾಷ್ಟ್ರ ಆಯೋಗದವರು ಎಲ್ಲ ರಿಪೋರ್ಟ್ಸ್ ಕೊಟ್ಟು, ಆಮೇಲೆ ಕಂದಾಯ ಇಲಾಖೆದವರು ರಿಪೋರ್ಟ್ಸ್ ಕೊಟ್ಟಿದ್ದಾರೆ. ಈ ಬಗ್ಗೆ ನಾನು ಎಲ್ಲ ತನಿಖೆ ಮಾಡಿ ಆಮೇಲೆ ನಾನು ನಮ್ಮ ಎಸ್ ಮನೋಹರ್ಗೆ ಅವ್ರಿಗೆ ಹೇಳಿದೆ, ಸರ್ ಈ ಥರ ನನ್ನ ಪರಿಸ್ಥಿತಿ ಈ ಥರ ಇದೆ, ಇಲ್ಲಿ ಹೋರಾಟ ಮಾಡೋಕ್ಕೂ ಆಗ್ತಾಯಿಲ್ಲ, ಅಂಥ ಪರಿಸ್ಥಿತಿ ನನಗೆ ನ್ಯಾಯ ಕೊಡಿಸ್ಬೇಕು ಸರ್ ನೀವು ಅಂತ ಹೇಳಿದಾಗ ಅವರು ಎಲ್ಲ ದಾಖಲೆಗಳನ್ನ ಪರಿಶೀಲನೆ ಮಾಡಿ, ಈ ಥರ ನಾನು ಒಬ್ಬಂಟಿಗ ಸರ್, ನನಗೆ ಯಾರಾದರೂ ಒಂದು ಸಹಾಯ ಬೇಕೇ ಬೇಕು, ನಾನು ಹೋರಾಡೋಕ್ಕಾಗ್ತಾಯಿಲ್ಲ, ತುಂಬ ಮಾನಸಿಕವಾಗಿ ನೊಂದೋಗ್ಬಿಟ್ಟಿದ್ದೀನಿ, ಇದರಿಂದ ನನಗೆ ತುಂಬ ಹಿಂಸೆ ಕೊಡ್ತಾಯಿದ್ದಾರೆ, ಅಲ್ಲಿ ಬಾ, ಇಲ್ಲಿ ಬಾ, ಈ ಸ್ಟೇಷನ್ಗೆ ಬಾ, ಆ ಸ್ಟೇಷನ್ಗೆ ಬಾ ಅಂಥೇಳಿ. ಆಲ್ರೆಡಿ ಇದು ಸಿವಿಲ್ ಕೇಸ್ ಇದೆ. ಸಿವಿಲ್ ಕೇಸ್ ಇದ್ದರೂ ಕೂಡ ಈ ಪೊಲೀಸವರು ಬಂದು ನಮಗೆ ಮಾನಸಿಕವಾಗಿ ಸುಮ್ಮನೆ ಹಿಂಸೆ ಕೊಡ್ತಾ ಇರ್ತಾರೆ. ಈ ಬಗ್ಗೆ ನಾನು ಸುಮಾರು ನಾನು ಎಲ್ಲನ ಕೋರ್ಟ್ಗೆ ಹೋಗಬೇಕು ಆದ್ರೂ ಅಷ್ಟೇ ಭಯ ಇದ್ನ ಹೋಗ್ತಾಯಿದ್ದೆ, ಬರ್ತಾಯಿದ್ದೆ. ನಮ್ಮ ಸಾರಿಗೂ ಹೇಳಿದೆ, ಸರ್ ಈ ಥರ ನಡೀತಾ ಇದೆ ಸರ್, ನಾನು ಒಬ್ಬನೇ ಓಡಾಡೋಕ್ಕೆ ಭಯ ಆಗ್ತಾಯಿದೆ. ನಮ್ಮ ಸಾರು ಕೂಡ ಸರ್ ಪುರುಷೋತ್ತಮ್ ಸ್ವಲ್ಪ ನೋಡ್ಕೊಪ್ಪ, ನಾನು ಯಾಕಂದರೆ ಮೀಟಿಂಗು ಅಲ್ಲಿ ಇಲ್ಲಿ ಅಂತ ಇರ್ತೀನಿ, ಯಾಕಂದರೆ ಇದು ಸ್ವಲ್ಪ ಜಾಗ ಆ ಥರ ಇದೆ, ಇನ್ನು ಮುಂದಕ್ಕೆ ನಮ್ಮ ಸಾರ್ ಮಾತಾಡ್ತಾರೆ ಸರ್. ಇವತ್ತು ಪತ್ರಿಕಾಗೋಷ್ಠಿ ಕರೆದಿರೋ ವಿಶೇಷ ಏನಪ್ಪ ಅಂತಂದರೆ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು 77 ವರ್ಷಗಳೇ ಕಳೆದೋಗಿದೆ. ಆದರೆ ನಮ್ಮಲ್ಲಿ ಇನ್ನೂ ಪ್ರಜ್ಞೆ ಬಂದಿಲ್ಲ, ಇನ್ನೂ ದೌರ್ಜನ್ಯಗಳು, ಅತ್ಯಾಚಾರಗಳು, ಇದನ್ನು ಕೇಳೋಕ್ಕೆ ಹೋದರೆ ನೀವು ಯಾರು ಅಂತನ್ನೋರು. ಆಮೇಲೆ ಈ ಸಿವಿಲ್ ಮ್ಯಾಟ್ರಿಗೆ ಪೊಲೀಸ್ನವ್ರು ಯಾಕೆ ಎಂಟ್ರಿ ಆಗ್ತಾರೆ ಅಂತನ್ನೋದು ನನಗೆ ಅರ್ಥ ಆಗ್ತಾಯಿಲ್ಲ. ಯಾಕೆ ಅಂತಂದರೆ ಸಂವಿಧಾನದಲ್ಲಿ ಯಾವುದೇ ಕಾರಣಕ್ಕೆ ಪೊಲೀಸ್ನವರು ಸಿವಿಲ್ ಮ್ಯಾಟ್ರಲ್ಲಿ ಎಂಟ್ರಿ ಆಗಬಾರ್ದು ಅಂತ ಹೈಕೋರ್ಟು, ಸುಪ್ರೀಂ ಕೋರ್ಟು ಡಿಸಿಷನ್ನೇ ಇದೆ, ಆರ್ಡ್ರೇ ಇದೆ. ಆದರೂ ಸಹ ಇತ್ತೀಚೆಗೆ ಸೆಂಟ್ರಲ್ ಗೌರ್ಮೆಂಟ್ ಒಂದು 0 FIR ಅಂತಂತಬಿಟ್ಟು ಒಂದು ಮಾಡಿದ್ದಾರೆ. ಅವ್ರು ಏನು ಬೇಕಾದರೂ ಬರ್ಕೋಬೋದು. 0 FIR ನೋಡ್ರಿ ಎಷ್ಟು ಡೇಂಜರ್ ಅಂತಂತಂದರೆ, ನಿನ್ನೆ ಸುಪ್ರೀಂ ಕೋರ್ಟಲ್ಲಿ ಒಂದು ಆರ್ಡ್ರು ಪಾಸ್ ಆಗ್ತದೆ. ಏನು? ಒಳ ಮೀಸಲಾತಿ ಆರ್ಡ್ರನ್ನ ಪಾಸ್ ಮಾಡೋದ್ರ ಜೊತೆಯಲ್ಲಿ ಕೆನೆಪದ್ರೆ ಅಂತಂತೇಳ್ಬಿಟ್ಟು ಒಂದನ್ನು ಜೊತೆಯಲ್ಲೇ ತರ್ತಾರೆ.
ಅದಕ್ಕೋಸ್ಕರ ಸ್ನೇಹಿತರೆ, ಇವತ್ತು ಬಡವರು ಯಾರೂ ಬದುಕೋಕ್ಕಾಗ್ತಾಯಿಲ್ಲ. ಅದರಿಂದ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಬೆಂಗಳೂರು ಪೂರ್ವ ತಾಲೂಕು ಕಸಬಾ ಹೋಬಳಿ ಬಾಣಸವಾಡಿ ಗ್ರಾಮದ ಸರ್ವೆ ನಂಬರು 45/1ರಲ್ಲಿ ಪರಿಶಿಷ್ಟ ಜಾತಿಗೆ ಸೇರಿದ್ದ ಜಾಗ ಇದೇ ಜಾಗದಲ್ಲಿ ನಾವು ಇವತ್ತು ಪತ್ರಿಕಾಗೋಷ್ಠಿ ಮಾಡ್ತಾಯಿದ್ವಿ. ಏನಪ್ಪ ಅಂದರೆ 1 ಎಕರೆ 17 ಗುಂಟೆ ಜಾಗನ ಈ ಜಾಗ ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟಿದ್ದು. ಇದು KR ಪುರ ಮುಖ್ಯ ರಸ್ತೆ ಮುಂದೆ ಇರೋದು. ಇದು ಬಂದು ರಾಮಮೂರ್ತಿ ನಗರ ಜಂಕ್ಷನ್ನು. ಇದು ಡಿಮಾರ್ಟು ಪಕ್ಕದಲ್ಲಿ ಭಾರಿ ಒಳ್ಳೆ ಜಾಗ ಇಟ್ಟುಕೊಳ್ಳೋದಕ್ಕೂ ಬಡವರಿಗೆ ಪರಿಶಿಷ್ಟರಿಗೆ ಯೋಗ್ಯತೆ ಇಲ್ಲ. ನಾವೇನೋ ಇಟ್ಕೊಂತೀರಪ್ಪ, ನಾವೇನೋ ಮಾಡ್ಕೊತೀರಿ ಅಂತಂತಂದರೆ ನಮಗೆ 5 ಕೋಟಿ ಕೊಡು, 6 ಕೋಟಿ ಕೊಡು, 10 ಕೋಟಿ ಕೊಡು ಅಂತ ಯಾರಪ್ಪನ ಸೊತ್ತಿಗೆ ಯಾರು ಕೇಳೋದು? ಯಾರು ಸ್ವಾಮಿ ಕೇಳ್ತಾರೆ? ಅದರಿಂದ ಇದು ಒರಿಜಿನಲ್ ಓನರು ಇಲ್ಲಿ ಪಕ್ಕದಲ್ಲೇ ಇದ್ದಾರೆ, ಪುರುಷೋತ್ತಮ್ ಅಂತಂತೇಳಿ. ಈಗ ಈ ಪುರುಷೋತ್ತಮ್ಗೆ ಸಾಥ್ ಕೊಟ್ಕೊಂಡು ನಮ್ಮ ಮನು ಅಂತ ನಾವು ಕರಿತೀರಿ, ಮನೋಹರು ಸುಮಾರು ದುಡ್ಡನ್ನು ಇದಕ್ಕೆ ಇನ್ವೆಸ್ಟ್ ಮಾಡಿ ಇವತ್ತು ಪೊಸಿಷನ್ನು ನಮ್ಮಂದೇ ಇದೆ. ಕಾರಣ ಏನಪ್ಪ ಅಂತಂದರೆ ಇದರಲ್ಲಿ ಓನರ್ ಹೆಸರಲ್ಲಿ ಪಾಣಿ ಇದೆ, ಖಾತಾ ಇದೆ, ಟ್ಯಾಕ್ಸ್ ಇದೆ, ಇನ್ನೊಂದಿದೆ, ಮತ್ತೊಂದಿದೆ. ಇಲ್ಲಿ ಒಂದು ರಸಿಕಲಾಲ್ ಪಾಟೀಲ್ ಅಂತಂದವನು ಒಂದು 30 ವರ್ಷದ ಹಿಂದೆ ಈ ಜಾಗಕ್ಕೆ ಬಾಡಿಗೆಗೆ ಬರ್ತಾನೆ. ಬಾಡಿಗೆಗೆ ಬಂದು ಓನರ್ ತೀರ್ಕೊಂಡ್ಮೇಲೆ, ಯಾರು ನಮ್ಮ ಪುರುಷೋತ್ತಮರ ತಂದೆ ತೀರ್ಕೊಂಡ ಮೇಲೆ ಇದರಲ್ಲಿ ಒಂದು ಇದನ್ನು ಕ್ರಿಯೇಟ್ ಮಾಡ್ತಾನೆ. ಕ್ರಿಯೇಟ್ ಮಾಡಿದಾಗ ಸೆಂಟ್ರಲ್ ಇವರು ಕಂಪ್ಲೇಂಟ್ಗಳೆಲ್ಲ ಕೊಡ್ತಾರೆ, AC DC ಮತ್ತು ತಹಸೀಲ್ದಾರ್ಗೆ ಮತ್ತು ಆಯೋಗಗಳಿಗೆ ಎಲ್ಲ ಕೊಡ್ತಾರೆ. ಎಲ್ಲ ತನಿಖೆ ಮಾಡಿ ಅವನು ಮಾಡ್ಕೊಂಡಿರೋದು ತಪ್ಪು ಅಂತಂತೇಳಿ ಸೆಂಟ್ರಲ್ ಆಯೋಗ SC ST ಆಯೋಗ ಒಂದು ತನಿಖೆ ಮಾಡಿ ಪೊಲೀಸ್ನವ್ರಿಗೆ ಒಂದು ಡೈರೆಕ್ಷನ್ ಕೊಟ್ಟಿದ್ದೆ. ನಿಮ್ಮ ಹತ್ರ ಕೊಟ್ಟಿದ್ದೀನಿ ಕಾಪಿ. ನಿಜವಾದ ಓನರ್ಗೆ ನೀವು ಪ್ರೊಟೆಕ್ಷನ್ ಕೊಡಬೇಕು. ಅವನು ಮಾಡ್ಕೊಂಡಿರೋದು ರಾಂಗು, ತಪ್ಪಿದೆ ಅಂತಂತೇಳಿ ಅವರು ಒಂದು ಡೈರೆಕ್ಷನ್ ಕೊಡ್ತಾರೆ. ಯಾರು? ಸೆಂಟ್ರಲ್ ಆಯೋಗದವರು, SC ST ಆಯೋಗ ಸೆಂಟ್ರಲ್. ಅದಾದ್ರೂ ರಿಸೀವ್ ಮಾಡ್ಕೊಂಡಿರ್ತಾರೆ ಪೊಲೀಸ್ನವರು. ಆದರೆ ಪಾಪ ಆ ಹುಡುಗನಿಗೆ ಯಾರೂ ಸಹಾಯ ಮಾಡಲ್ಲ. ಆವಾಗ ಉಟ್ಕೊಳ್ಳೋದು ಮನೋಹರು, ನಾನಿದ್ದೀನಿ, ನಾನು ನಿಂಗೆ ಸಹಾಯ ಮಾಡ್ತೀನಿ ಅಂತಂತೇಳಿ. ಆದರೆ ನಿನ್ನೆ ಇವ್ರ ಹತ್ರ ಹೋಗಿದ್ದಾರೆ, ಯಾರು? ನಮ್ಮ ಹರಿಶೇಖರನ್ ಸಾಹೇಬ್ರ ಹತ್ರ. ಹರಿಶೇಖರನ್ ಸಾಹೇಬರು ಒಂದೇ ಮಾತು, ಗೆಟ್ ಔಟ್ ಬಾಸ್ಟೆಡ್, ನಿನ್ನ ಎನ್ಕೌಂಟ್ರ್ ಮಾಡಾಕ್ಬಿಡ್ತೀನಿ. ನಮ್ಮ ದೇವರಾಜ್ ಸಾಹೇಬರು DCP ಸಾಹೇಬರು ಹಂಗೆ ಅಂತ ಮಾತಾಡ್ತಾರೆ. ನೋಡ್ರಿ, ಇವತ್ತು ಪೊಲೀಸ್ನವರು ಮತ್ತು ಸಬ್ ಇನ್ಸ್ಪೆಕ್ಟರ್ಗಳು ಏನೋ ಗೊತ್ತಿಲ್ಲದ್ರೆ ಆ ಭಾಷೆ ಉಪಯೋಗಿಸ್ತಾರೆ. ಒಬ್ಬ IPS ಗ್ರೇಡಲ್ಲಿ ಇರ್ತಕ್ಕಂಥವರು ನಿನ್ನ ಎನ್ಕೌಂಟ್ರ್ ಮಾಡ್ತೀನಿ, ನಿನ್ನ ಸಾಯಿಸ್ತೀನಿ, ಇವರೇನ ರೌಡಿಗಳು? ಇವರೇನು ರೌಡಿಗಳು ಅನ್ಬೇಕಾ, ಏನು ಅನ್ಬೇಕು? ನಮಗೇನು ಅರ್ಥ ಆಗ್ತಾಯಿಲ್ಲ. ಅದರಿಂದ ಸ್ನೇಹಿತರೆ, ಇದನ್ನು ದಯಮಾಡಿ ಈ ಪತ್ರಿಕೋದ್ಯಮದವರು, ನೀವು TVಗಳವರು ಇದನ್ನು ಹೆಚ್ಚಿಗೆ ಪ್ರಚಾರ ಕೊಡಬೇಕು. ಮತ್ತು ನಮ್ಮ ಪರಿಶಿಷ್ಟ ಜಾತಿ ಈ ಜಾಗನ ಉಳಿಸ್ಬೇಕು. ಅದು 100ಕ್ಕೆ 100 ಆಗಲಿ, 100ಕ್ಕೆ 1000 ಆಗಲಿ, 10 ಕೋಟಿ ಖರ್ಚಾಗಲಿ, ಈ ಜಾಗ ಉಳಿಸ್ತೀರಿ ಅಂತಂತೇಳ್ಬಿಟ್ಟು ನಾನು ಈ ಮೂಲಕ ನಿಮ್ಮಲ್ಲಿ ನಾನು ಬೇಡ್ಕೊತೀನಿ. ಇದ್ರ ಸಂಬಂಧಪಟ್ಟಂಗೆ ನಮ್ಮ ರಾಜ್ಯಾಧ್ಯಕ್ಷರು ಆದಂಥ